ಪೈಸಾ ವಸೂಲ್ ಅಂತಾರಲ್ಲ, ಪೈಸಾ ಕೊಡ್ದಿರಾನೆ ಇದು ಪಕ್ಕಾ ವಸೂಲ್ ಅಂತ. ಐ ಲೈಕ್ ಇಟ್. ಪಾಯಿಂಟ್ ಟು ಬಿ ನೋಟೆಡ್. ರೋಡ್ ಟು ರಿಮೆಂಬರ್, ಪ್ಲೀಸ್ ರಿಮೆಂಬರ್. ಇಂಜಿನಿಯರಿಂಗ್ ಡೇಸ್ ಅಲ್ಲಿ ಏನಾದ್ರು ನನಗೆ ಈ ತರ ಎಲ್ಲ ತೋರಿಸಿದ್ರೆ ನಿಜವಾಗ್ಲೂ ನಾನು ಆಟೋಮೊಬೈಲ್ ಅಲ್ಲಿ ಸೇರ್ಕೊಂಡು ಈಗ ಆಟೋಮೊಬೈಲ್ ಇಂಜಿನಿಯರ್ ಆಗ್ತಾ ಇದ್ದೆ ನಿಜವಾಗ್ಲೂ. ಹಲೋ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಭರತ ಮಾತಾಡ್ತಾ ಇದ್ದೀನಿ. ಒಂದು ಸೆಷನ್ನ ಆರ್ಗನೈಸ್ ಮಾಡಿದ್ದಾರೆ, ಡೂ ಇಟ್ ಯೋರ್ ಸೆಲ್ಫ್ ಅಂತ. ಸೊ ಅದಕ್ಕೆ ಬಂದಿದ್ದೀನಿ. ಇಲ್ಲಿ ಬೇಸಿಕ್ ಆದಂತಹ ಒಂದು ಟ್ರೈನಿಂಗ್ಸ್ನ ಕೊಡ್ತಾರೆ. ಸೋಲೋ ರೈಡ್ ಹೋದಾಗ ಅಥವಾ ಆಫ್ ರೋಡಿಂಗ್ ಹೋದಾಗ ಯಾವ ರೀತಿ ಒಂದು ಬೈಕ್ನ ನಾವೇ ರಿಪೇರ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಈ ಒಂದು ಸೆಷನ್ನು. ನನಗೆ ನನ್ನ ಡಿಯರ್ ಫ್ರೆಂಡ್ ಬೈಕರ್ ಬೈ ಹಾರ್ಟ್ ಅಂತ ಯೂಟ್ಯೂಬ್ ಚಾನಲ್ ಅವರು ಸೆಂಡ್ ಮಾಡಿದ್ರು ಒಂದು ಇಮೇಜನ್ನ. ಇದ್ರ ಬಗ್ಗೆ ಡೀಟೇಲ್ಸ್ ಇತ್ತು, ನನಗೆ ಇಂಟ್ರೆಸ್ಟ್ ಇತ್ತು. ಸೊ ಬಂದಿದ್ದೀನಿ. ನನಗೆ ಗೊತ್ತಿಲ್ಲ ರೆಕಾರ್ಡ್ ಮಾಡ್ಬೋದು ಒಳಗಡೆ ಅಂತ. ಇಫ್ ಇಟ್ ಈಸ್ ಅಲೌಡ್ ಐ ಶೋ ಯು ಹೌ ಇಟ್ ಈಸ್ ಡನ್. ಫ್ರೆಂಡ್ಸ್ ನಮಸ್ಕಾರ, ನಾನು ನಿಮ್ಮ ಭರತ ಮಾತಾಡ್ತಾ ಇದ್ದೀನಿ. ಇವತ್ತು ಸಾಯಿ ಮೋಟಾರ್ಸ್ ಅವರ ವರ್ಕ್ಶಾಪಲ್ಲಿ ಇದ್ದೀವಿ. ಇವತ್ತು DIY ಅಂದರೆ ಡೂ ಇಟ್ ಯೋರ್ ಸೆಲ್ಫ್ ಅನ್ನೋ ಥರ ನಾವೇ ಒಂದು ಸರ್ವಿಸ್ ಯಾವ ರೀತಿ ಮಾಡ್ಬೋದು, ಮೇಂಟೆನೆನ್ಸ್ ಯಾವ ರೀತಿ ಮಾಡ್ಬೋದು, ಗಾಡಿನ ಹೇಗೆ ನೋಡ್ಕೋಬೇಕು, ನಮ್ಮನ್ನು ಹೇಗೆ ನೋಡ್ಕೊಳುತ್ತೆ ಗಾಡಿ ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದಾರೆ. ಇಂಜಿನ್ ಕೂಡ ಎಲ್ಲ ಓಪನ್ ಮಾಡಿ ಇಂಜಿನ್ ಒಳಗಡೆ ಏನೇನಿದೆ ಎಲ್ಲ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದಾರೆ. ಆಕ್ಚುಲಿ ನಾನು ಈ ಗ್ರೂಪಲ್ಲೇ ಇರಲಿಲ್ಲ, ನನ್ನ ಫ್ರೆಂಡ್ ರೆಕಮೆಂಡ್ ಮಾಡಿದ್ದಕ್ಕೆ ಬಂದು ಅಟೆಂಡ್ ಮಾಡಿದ್ದೀನಿ. ನೀವು ಕೂಡ ಎಕ್ಸ್ಪಲ್ಸ್ ತಗೊಂಡು ರೈಡ್ ಮಾಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಈ ಥರ ಒಂದು ಸೆಷನ್ಸ್ನ ಮಾಡಿದಾಗ ಅಟೆಂಡ್ ಆಗಿ ಇಲ್ಲಿ ಕಳ್ಕೊಳ್ಳೋಂಥದ್ದು ಏನಿಲ್ಲ, ಎಲ್ಲ ನಾಲೆಜ್ ನಿಮಗೆ. ನೀವು ಎಕ್ಸ್ಪಲ್ಸ್ ತಗೊಂಡಿದ್ದೀರಾ ಅಂದರೆ ಆಬ್ವಿಯಸ್ಲಿ ನೀವು ಟೂರಿಂಗ್ ಮಾಡಬೇಕು ಅಂತಲೇ ತೊಗೊಂಡಿರ್ತಾರೆ ಮೋಸ್ಟ್ ಆಫ್ ದ ಪೀಪಲ್. ಸೊ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಯಾವ ರೀತಿ ಮೈಂಟೈನ್ ಮಾಡಬೇಕು, ಟೈರ್ ರೇಷಿಯೋ ಎಷ್ಟಿರಬೇಕು, ಒಂದು ಸ್ಟ್ಯಾಂಡ್ ಯಾವ ರೀತಿ ಹಾಕಬೇಕು, ಆ್ಯಂಡ್ ಏನೇನು ಫಂಕ್ಷನ್ಸ್ ಇದೆ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ, ಆ್ಯಂಡ್ ಟೈರ್ ಯಾವ ರೀತಿ ರಿಮೂವ್ ಮಾಡೋದು, ಯಾವ್ಯಾವ ಇದು ಬೇಕು, ಏನು ಸರೋದು ಟೂಲ್ಸ್ ಯಾವ್ದಾದ್ರು ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಹೇಳ್ಕೊಡ್ತಾರೆ. ಆ್ಯಂಡ್ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಎಲ್ಲೂ ಕೂಡ ಯಾವ ಕ್ವಶನ್ನು ಇಲ್ಲ ಅಂತ ಹೇಳೇ ಇಲ್ಲ, ತೆಗೆದು ಪ್ರಾಕ್ಟಿಕಲ್ ಆಗಿ ತೋರಿಸಿದ್ರು. ನಂಗೆ ತುಂಬಾ ಖುಷಿ ಆಯಿತು. ಇಂಜಿನಿಯರಿಂಗ್ ಡೇಸಲ್ಲಿ ಏನಾದರೂ ನನಗೆ ಈ ಥರ ಎಲ್ಲ ತೋರಿಸಿದ್ರೆ ನಿಜವಾಗ್ಲೂ ನಾನು ಆಟೋಮೊಬೈಲಲ್ಲಿ ಸೇರಿಕೊಂಡು ಈಗ ಆಟೋಮೊಬೈಲ್ ಇಂಜಿನಿಯರ್ ಆಗ್ತಾ ಇದ್ದೆ ನಿಜವಾಗ್ಲೂ. ಈ ಡೀಟೇಲ್ ಆಗಿ ಕ್ರ್ಯಾಂಕ್ ಶಾಫ್ಟ್ ಆಗಿರ್ಬೋದು, ವ್ಯಾಲ್ವ್ಸ್ ಆಗಿರ್ಬೋದು, ಈಗ ಎಕ್ಸ್ಪಲ್ಸ್ 4V ಬಂದಿದೆ, ಆ 4V ವ್ಯಾಲ್ವ್ಸ್ ಏನು ಎಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಐ ವಾಂಟ್ ಟು ಫಸ್ಟ್ ಥ್ಯಾಂಕ್ ಸಾಯಿ ಮೋಟಾರ್ಸ್ ಈಗ ಒಂದು ಆಪರ್ಚುನಿಟಿನ ಕೊಟ್ಟಿದ್ದಕ್ಕೆ. ನೆಕ್ಸ್ಟ್ ಟೈಮು ಈ ಥರ ಮಾಡಿದಾಗ ಪ್ರೋಗ್ರಾಮ್ ದಯವಿಟ್ಟು ಎಲ್ಲರೂ ಬನ್ನಿ. ಓವರ್ ಟು ಮೈ ಫ್ರೆಂಡ್ಸ್, ನಿಮ್ಮ ಒಂದು ಅನಿಸಿಕೆ ಎಲ್ಲ ಒಂದೊಂದು ಮಾತಲ್ಲಿ ಹೇಳಿ. ಇದು ಆಕ್ಚುಲಿ ಬೈಕ್ ಬಗ್ಗೆ ಸುಮ್ಮನೆ ತಗೊಂಡಿದ್ದೀವಿ ಏನೋ ಶೋಕಿಗೆ ಇಟ್ಕೊಂಡಿದ್ದೀವಿ ಅನ್ನೋದಕ್ಕಿಂತ ಅದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಐ ಥಿಂಕ್ ಇವತ್ತು ನಾವು ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದೀವಿ ಅಂತ ಐ ಕ್ಯಾನ್ ಫೀಲ್ ಪ್ರೌಡ್. ಥ್ಯಾಂಕ್ ಯು ಸಾಯಿ ಮೋಟಾರ್ಸ್. ಸೊ ಈ ಒಂದು ಇವೆಂಟಿನ ನನಗೆ ತುಂಬ ಮಿತ್ಸ್ ಇತ್ತು. ಯಾರೋ ಹೇಳ್ಕೊಂಬಂದಿದ್ದೆಲ್ಲ ಇವಾಗ ಅದೆಲ್ಲ ನನಗೆ ಗೊತ್ತಾಗಿದೆ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತೇಳಿ. ಸೊ ಆ್ಯಂಡ್ ದೋಸ್ ಸ್ಪಾರ್ಕ್ ಪ್ಲಗ್ ಆಗಿರ್ಬೋದು, ಹೇರ್ ಫಿಲ್ಟರ್ ಕ್ಲೀನ್ ಮಾಡೋದಾಗಿರ್ಬೋದು. ಸೊ ಇದೆಲ್ಲ ಬೇಸಿಕ್ ಥಿಂಗ್ಸ್. ವಿ ಆರ್ ನೌ ಮೋರ್ ಕನೆಕ್ಟೆಡ್ ಟು ಇಟ್. ಪ್ರಾಡಕ್ಟ್ಗೆ ತುಂಬ ಕನೆಕ್ಟ್ ಅನಿಸುತ್ತೆ. ಸೊ ಧೈರ್ಯ ಬರುತ್ತೆ ನೆಕ್ಸ್ಟ್ ಇಲ್ಲಿ ಹೋಗಬೇಕು ಅಂದ್ರೆ. ಸೊ ಥ್ಯಾಂಕ್ ಯು ಸಾಯಿ ಮೋಟಾರ್ಸ್. ಇನ್ನೊಂದೇನಂದ್ರೆ ಇದನ್ನ ಕಾಸು ಕೊಟ್ಟು ಹೇಳ್ಕೊಡ್ತಾರೆ, ಇದನ್ನ ಕಾಸು ಕೊಡ್ದಿರಾನೆ ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದಾರೆ. ಅದಕ್ಕೆ ನಾವು ಖುಷಿ ಪಡಬೇಕು. ಆ್ಯಂಡ್ ವಿ ಶುಡ್ ಥ್ಯಾಂಕ್ ದೆಮ್. ಲೈಕ್ ಬೇಸಿಕಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಅಲ್ವಾ. ಈಗ ಯಾರ್ಯಾರು ಇಂಜಿನಿಯರಿಂಗ್ ಮಾಡಿಲ್ಲ ಅಂದ್ರೂ ಅವ್ರಿಗೆ ಆಕ್ಚುಲಿ ಪಿಸ್ತನ್ ಏನು, ಕ್ರ್ಯಾಂಕ್ ಶಾಫ್ಟ್ ಏನು ಎಲ್ಲ ಗೊತ್ತಾಗ್ಬಿಟ್ಟಿದೆ, ಒಂದು ಮೆಕ್ಯಾನಿಸಮ್. ಓಕೆ, ಓವರ್ ಟು ಯು. ಸೊ ನಮ್ಮ ಗಾಡಿ ತೊಗೊಳೋದಕ್ಕಿಂತ ಗಾಡಿ ಬಗ್ಗೆ ತಿಳ್ಕೊಳ್ಳೋದು ಇಂಪಾರ್ಟೆಂಟ್. ಯಾಕೆಂದರೆ ಗಾಡಿ ತೊಗೊಂಡ್ಬಿಡ್ತೀವಿ, ಓಡಿಸ್ತಾ ಇರ್ತೀವಿ, ಗಾಡಿ ಬಗ್ಗೆನೇ ಗೊತ್ತಿರಲ್ಲ, ಗಾಡಿ ಹೆಂಗೆ ಬಿಹೇವ್ ಮಾಡುತ್ತೆ, ಹೆಂಗಿರುತ್ತೆ ಅಂತಲೇ ಗೊತ್ತಿರಲ್ಲ. ಸೊ ಫಸ್ಟ್ ನಾವು ಗಾಡಿ ಬಗ್ಗೆ ತಿಳ್ಕೊಂಡಾಗ ಏನಾಗುತ್ತೆ ಅಂದರೆ ನಾವು ಗಾಡಿ ಹೆಂಗೆ ಓಡಿಸ್ಬೇಕು, ಅದಕ್ಕೆ ತಕ್ಕನಾಗ ನಾವು ಹೆಂಗೆ ಬಿಹೇವ್ ಮಾಡಬೇಕಂತ ಗೊತ್ತಾಗುತ್ತೆ. ಸೊ ಇವತ್ತು ಗಾಡಿ ಬಗ್ಗೆ ಕಂಪ್ಲೀಟಾಗಿ ಗೊತ್ತಾಯಿತು. ಸೊ ಥ್ಯಾಂಕ್ಸ್ ಟು ಸಾಯಿ ಮೋಟರ್ಸ್ ಇದ್ರ ಬಗ್ಗೆ ಏನು ನಮಗೆ ಡೂ ಇಟ್ ಯೋರ್ ಸೆಲ್ಫ್ ಅಂತ ಒಂದು ಪ್ರೋಗ್ರಾಮಿಂದ ನಮ್ಗೆ ಹೇಳ್ಕೊಟ್ಟಿದ್ದಕ್ಕೆ. ಓಕೆ, ಸೊ ಥ್ಯಾಂಕ್ಸ್ ಟು ಸಾಯಿ ಮೋಟರ್ಸ್ ಫಸ್ಟ್ ಆಫ್ ಆಲ್. ಸೊ ನಿಮ್ಗೆ ಯಾರಿದ ಅಟೆಂಡ್ ಮಾಡಬೇಕು ಅಂದರೆ ಪ್ರತಿಯೊಬ್ಬರು ಅಟೆಂಡ್ ಮಾಡಬೇಕು. ಯಾಕಂದರೆ ಎಷ್ಟೇ ಗೊತ್ತಿದೆ ಗಾಡಿ ಬಗ್ಗೆ ಅಂದ್ಕೊಂಡ್ರು ಬಂದು ಇಲ್ಲಿ ಅಟೆಂಡ್ ಮಾಡಿದ್ರೆ ಬೇಜಾನ್ ಕಲಿಯೋದಿದೆ. ಸೊ ಪ್ಲೀಸ್ ಅಟೆಂಡ್ ಮಾಡಿ, ಆ್ಯಂಡ್ ಇಟ್ಸ್ ಫ್ರೀ ಆಫ್ ಕಾಸ್ಟ್. ಸೊ ಥ್ಯಾಂಕ್ ಯು ಒನ್ ಆಲ್. ಆ್ಯಂಡ್ ಇನ್ನೊಂದೇನಂದರೆ ನಾವೇ ಒಂದು ಅಂದ್ಕೊಂಡಿರ್ತೀವಿ, ಯೂಟ್ಯೂಬ್ ಆಗಲಿ ಇಂಟರ್ನೆಟಲ್ಲಿ ನಮಗೆ ಒಂದು ಇನ್ಫಾರ್ಮೇಷನ್ ಇರುತ್ತೆ, ಇದೇ ಕರೆಕ್ಟು ಅನ್ನೋ ಥರ. ಬಟ್ ಇಲ್ಲಿ ಬಂದು ಆ್ಯಕ್ಚುಲಿ ನೋಡಿದ್ರೆ ಅದು ರಾಂಗ್ ಆಗಿರುತ್ತೆ, ಆ್ಯಕ್ಚುಲೇ ಬೇರೆ ಇರುತ್ತೆ. ಸೊ ಇದನ್ನೆಲ್ಲ ನಿಮ್ಗೆ ಏನೇ ಡೌಟ್ ಇರ್ಬೋದು, ಇದು ಚೈನ್ ಕ್ಲೀನ್ ಮಾಡೋದಂಗೆ, ಚೈನ್ ರಿಮೂವ್ ಮಾಡೋದಂಗೆ, ಚೈನ್ ಹಾಕೋದಂಗೆ,
ಎಲ್ಲನೂ ಅವರು ಓಪನ್ ಅಪ್ ಆಗಿ ಡೀಟೇಲ್ಡಾಗಿ ಮಾಹಿತಿ ಕೊಡ್ತಾರೆ, ಅದು ನಿಜವಾದ ಮಾಹಿತಿ. ಸೊ ಇದನ್ನು ಕೂಡ ನಿಮಗೆ ಸಿಗುತ್ತೆ ಇಲ್ಲಿ ಬಂದಾಗ. ಹಲೋ, ಎಲ್ಲರಿಗೂ ನಮಸ್ಕಾರ. ಸೊ ನಾ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ವೆರಿ ಮಚ್ ಟು ಸಾಯಿ ಮೋಟರ್ಸ್. ಇಲ್ಲಿ ಎಷ್ಟೊಂದು ಮಿತ್ ಅಂತ ನಾವು ಅಂದ್ಕೊಂಡಿದ್ವಿ, ಫಸ್ಟ್ ಸರ್ವಿಸ್ಗೂ ಮುಂಚೆ, ಫಸ್ಟ್ ಸರ್ವಿಸ್ ಆದಮೇಲೆ ಮೈಲೇಜ್ ಏನಿರುತ್ತೆ. ಸೊ ಅದೆಲ್ಲ ಆ್ಯಕ್ಚುಲಿ ಕ್ಲಾರಿಫೈ ಮಾಡಿದ್ರು. ಅದಾದಮೇಲೆ ಫಸ್ಟ್ ಕ್ಲಿಯರಾಗಿ ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡಿದ್ರು. ಆಮೇಲೆ ಗಾಡಿ ಬಗ್ಗೆ ತುಂಬ ತಿಳ್ಕೊಂಡ್ವಿ. ಐ ಥಿಂಕ್ ಎಲ್ಲರೂ ಅಟೆಂಡ್ ಆಗಲೇಬೇಕು. ಸೊ ಥ್ಯಾಂಕ್ ಯು. ಓಕೆ, ಈ ಸೆಷನಲ್ಲಿ ನಾವು ಬೇಸಿಕ್ ನಾಲೆಜ್ ಬೈಕ್ ಬಗ್ಗೆ ತಿಳ್ಕೊಬೋದು. ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಸಾಯಿ ಮೋಟರ್ಸ್ಗೆ ಥ್ಯಾಂಕ್ ಯು. ಹಲೋ, ಫಸ್ಟ್ ಆಫ್ ಆಲ್ ಸಾಯಿ ಮೋಟರ್ಸ್ಗೆ ಥ್ಯಾಂಕ್ಸು. ಯಾಕಂದರೆ ಗಾಡಿ ಹೇಗೆ, ಇಂಜಿನ್ ಹೇಗಿರುತ್ತೆ ಅಂತಲೇ ಗೊತ್ತಿರಲಿಲ್ಲ. ಬಟ್ ಆಫ್ಟರ್ ಇಟ್ ನಮ್ಗೆ ಈಗ ಗೊತ್ತಾಗ್ತಾ ಇದೆ ಗಾಡಿ ಒಳಗೆ ಹಿಂಗೆ ವರ್ಕ್ ಆಗುತ್ತೆ. ಎಲ್ಲ ಓಪನ್ ಮಾಡಿ ಈಚ್ ಆ್ಯಂಡ್ ಇಟ್ ಎವ್ರಿಥಿಂಗ್ ಓಪನ್ ಮಾಡಿ ತೋರಿಸಿರು. ಆಮೇಲೆ ಗಾಡಿದು ಎಲ್ಲ ಪಾರ್ಟು ಹೇಗೆ ವರ್ಕ್ ಆಗುತ್ತೆ, ಲುಬ್ರಿಕೇಶನ್ಸ್ ಹೇಗೆ ಮಾಡಬೇಕು, ಗಾಡಿದೆಲ್ಲ ಏನೇನು ಮಾಡಬೇಕಲ್ಲ ಹೇಳಿ ಸುಮಾರು ಮಿತ್ಸ್ ಎಲ್ಲ ಗೊತ್ತಾಯಿತು. ಓಕೆ, ಥ್ಯಾಂಕ್ ಯು ಸೋ ಮಚ್. ಬ್ರೋ, ಒಂದೇ ಒಂದು ಸೆಂಟರ್ ಸ್ಟ್ಯಾಂಡ್ ಕರೆಕ್ಟಾಗಿ ಹಾಕೋದು ಹೇಳ್ಕೊಡಿ ಒಂದ್ಸರಿ ಕ್ಯಾಮ್ರಾಗೆ. ನನಗೂ ಸೇರಿಸಿ ಗೊತ್ತಿರಲಿಲ್ಲ ಅಷ್ಟು ಈಸಿ ಸೆಂಟರ್ ಸ್ಟ್ಯಾಂಡ್ ಹಾಕೋದು ಅಂತ. ಹಾಂ ಬ್ರಾ, ನೀವು ಹಾಕಿ ಬ್ರಾ. ಇವಾಗ ಆ ಟೆಕ್ನಿಕ್ ಗೊತ್ತಾಯ್ತಲ್ವಾ? ಹಾಂ, ಅದು ಕರೆಕ್ಟು ಕರೆಕ್ಟು ಕರೆಕ್ಟು. ಐ ಲೈಕ್ ಇಟ್. ಪಾಯಿಂಟ್ ಟು ಬಿ ನೋಟೆಡ್. ಓಕೆ, ನೋಡಿ ಅಲ್ಲಿ ಟೈರ್ನ ರಿಮೂವ್ ಮಾಡಿದ್ವಿ, ಅದನ್ನು ಟೈಟ್ ಮಾಡ್ತಾ ಇದ್ದಾರೆ. ಸೊ ಟೈರೆಲ್ಲ ರಿಮೂವ್ ಮಾಡಿ ಯಾವ ರೀತಿ ಪಂಚರ್ ಆಗಲಿ, ಚೈನ್ ಅಡ್ಜಸ್ಟ್ಮೆಂಟ್ ಆಗಲಿ ಎಲ್ಲ ಹೇಳ್ಕೊಟ್ರು ಈ ಒಂದು ಸೆಷನಲ್ಲಿ. ಹಾಂ, ಅದು ಗೊತ್ತಿರುತ್ತೆ ಎಲ್ಲರಿಗೂ, ಗೊತ್ತಿರಲ್ಲ. ಪ್ರೆಷರ್ ಇಲ್ಲಿ. ಓಕೆ, ಈ ಸ್ಟಿಕ್ಕರ್ ಬಗ್ಗೆ ಮೋಸ್ಟ್ ಆಫ್ ದ ಜನಕ್ಕೆ ಇದು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ನನ್ನ ಪ್ರಕಾರ ಗೊತ್ತಿರುತ್ತೆ, ಬಟ್ ಕೆಲವ್ರು ಗೊತ್ತಿರಲ್ಲ. ನೋಡಿ, ರೈಡರ್ ಆ್ಯಂಡ್ ಪಿಲಿಯನ್ ಇದ್ದರೆ 25-36 ಹಿಂದೆಗಡೆಗೆ, ರೈಡರ್ ಒನ್ಲಿ ಆದರೆ 25-33. ಸೊ ಇಲ್ಲಿ ಎಕ್ಸ್ಪರ್ಟ್ಸ್ ಸಜೆಸ್ಟ್ ಮಾಡಿರೋದೇನೆಂದರೆ, ನೀವು ಪಿಲಿಯನ್ ವಿತ್ ರೈಡರ್ಗೆ ಪ್ರೆಷರ್ನ ಸೆಟ್ ಮಾಡ್ಕೊಳ್ಳಿ, ಸೊ ದಟ್ ಪಿಲಿಯನ್ ಯಾವಾಗಾದರೂ ಬರ್ಬೋದು. ಸೊ ಯು ವಿಲ್ ಹ್ಯಾವ್ ದಟ್ ರೈಟ್ ಪ್ರೆಷರ್ ಅನ್ನೋ ಥರ ಹೇಳಿದ್ರು. ಲೆಟ್ಸ್ ಕ್ಯಾರಿ ಆನ್. ಹಾಂ, ಅಷ್ಟೇ. ಓಕೆ, ರಿಮೂವ್ ಮಾಡಿ ನೋಡಿ. ಹಾಂ, ಫುಲ್ಲಿ ಎರಡು ಮಧ್ಯದಲ್ಲಿ ಎರಡು ಟಚ್ ಆಗಿರಬೇಕು. ಜಸ್ಟ್ ಅಲ್ಲಿ ಪ್ರೆಷರ್ ಕೊಡ್ಬೇಕು ನೋಡಿ ಅವರು. ಹಾಂ, ಸಿಂಪಲ್, ಅವ್ರು ಎಫರ್ಟೇ ಹಾಕಲಿಲ್ಲ. ಆ್ಯಂಡ್ ರಿಮೂವ್ ಮಾಡಬೇಕಾದ್ರೂ ಕೂಡ ನೋಡಿ ಲೆಗ್ನ ಯಾವ ರೀತಿ ಲಾಕ್ ಮಾಡ್ಕೊಂಡಿದ್ದಾರೆ. ಹಾಂ, ನೋಡಿ ರೈಟ್ ಹ್ಯಾಂಡಲ್ಲಿ ಎರಡು ಹ್ಯಾಂಡಲ್ ಹಂಗೆ ಆ ಥರ ಪುಷ್ ಮಾಡಬೇಕು ಅಷ್ಟೇ. ಓಕೆ, ಗಾಟ್ ಇಟ್. ಸರ್ಟಿಫಿಕೇಟ್ಸು ಕೊಡ್ತಾರೆ ನಿಮಗೆ, ಬುಕ್ಕು ಪೆನ್ನು ಕೊಡ್ತಾರೆ, ನೀರು ಅವೈಲಬಿಲಿಟಿ ಇದೆ, ಚಾಕ್ಲೇಟ್ಸ್ ಕೊಡ್ತಾರೆ. ಬಾಯ್ ಬಾಯ್ ಬಾಯ್. ರೋಡ್ ಟು ರಿಮೆಂಬರ್ ಮಾಡ್ಕೊಳ್ಳಿ ಬ್ರೋ. ರೋಡ್ ಟು ರಿಮೆಂಬರ್, ಪ್ಲೀಸ್ ರಿಮೆಂಬರ್. ಬಾಯ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೆ ಆಪರ್ಚುನಿಟಿ, ಇದೇ ಥರ ಮುಂದುವರ್ಸ್ಕೊಂಡೋಗಿ ಸರ್. ನಮ್ಮ ಥರ ಯಂಗ್ಸ್ಟರ್ಸ್ಗೆ ಇದು ಒಳ್ಳೆ. ನೀವು ಎವರ್ಗ್ರೀನ್ ಯಂಗ್ಸ್ಟರ್ ಸರ್ ನೀವು. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಹೌದಾ? ಓಕೆ, ನಂದು ಗಾಡಿ ತಂದಿಲ್ಲ, ಎಕ್ಸ್ಪಲ್ಸು ಸರ್ವಿಸ್ ಸ್ಟೇಷನ್ಲಿದೆ. ಎಲ್ಲ ಬಾಯ್ಸು ಲೈನಪ್ ಮಾಡ್ತಾ ಇದ್ದಾರೆ. ಈಗ 5 ಗಂಟೆ ಆಗಿದೆ. ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು, ನಾನು ಆಗಲೇ ಹೇಳ್ದಂಗೆ 1:30ಗೆ ಎಂಡ್ ಆಗ್ಬಿಡ್ಬೇಕಾಗಿತ್ತು. 10 ಗಂಟೆಯಿಂದ ಸ್ಟಾರ್ಟ್ ಆಗಿ ನಾನೇ ಆ್ಯಕ್ಚುಲಿ ಲೇಟಾಗಿ ಬಂದೆ, 10:30ಗೆ ಬಂದೆ. ಸ್ವಲ್ಪ ಲೇಟ್ ಆಗೋಯ್ತು. ನನಗೆ ತುಂಬಾ ಡಿಸ್ಟೆನ್ಸ್ ಇದು, 40 ಕಿಲೋಮೀಟರ್ಸ್ ಏನೋ ಇದೆ ನಮ್ಮ ಮನೆಯಿಂದ. ಎಲ್ಲರೂ ಬಂದಿರ್ತಾರೆ ಅಂದ್ಕೊಂಡಿದ್ದೆ, ಬಟ್ ಯಾರೂ ಬರಲಿಲ್ಲ. ಆಮೇಲೆ ಸ್ವಲ್ಪ ಜನ ಬರ್ತಾ ಸ್ಟಾರ್ಟ್ ಮಾಡಿದ್ರು. ಒಂದು 10 ಜನ ಏನೋ ಬಂದರು. 30 ಜನ ಬರ್ತೀನಿ ಅಂತ ಹೇಳ್ತಿದ್ದು, 10 ಜನ ಬಂದರು. ಆಮೇಲೆ ಸ್ಟಾರ್ಟ್ ಮಾಡಿದ್ರು ಕ್ಲಾಸು. ನಾವು ಎಷ್ಟು ಕ್ವಶನ್ಸ್ಗಳು ಹಾಕಿದ್ರಿ ಅಂದರೆ, ಮೋಸ್ಟ್ಲಿ ಕಾಲೇಜಲ್ಲೂ ಅಷ್ಟು ಕ್ವಶನ್ಸ್ ಕೇಳೇ ಇಲ್ಲ ಅನಿಸುತ್ತೆ. ಕೇಳೋದಿರಲಿ, ನಾವು ನಮ್ಗೆ ಯಾಕೆ ಅಂತ ಕೂತಿರ್ತೀವಿ ಕಾಲೇಜ್ಗಳಲ್ಲಿ, ಬಟ್ ಇಲ್ಲಿ ಎಲ್ಲರೂ ಒಂದು ಆ್ಯಕ್ಟಿವ್ನೆಸ್ಸಿಂದ ಏನೇನು ಡೌಟ್ಸ್ ಇತ್ತು ಎಲ್ಲ ಚಿಕ್ಕ ಡೌಟ್ಸ್ ಆದ್ರೂ ತುಂಬಾ ಒಂದು ಕೋಆಪ್ರೇಟಿವ್ ಆಗಿ, ಫ್ರೆಂಡ್ಲಿಯಾಗಿ
ಹೇಳ್ಕೊಟ್ರು, ಚಿಕ್ಕ ಮಕ್ಕಳ ಥರ ಎಲ್ಲದನ್ನೂ ಹೇಳ್ಕೊಟ್ರು. ಆ್ಯಂಡ್ ಟೆಕ್ನಿಕಲ್ ಟರ್ಮ್ಸ್ ಅಲ್ದಿರ ಅವ್ರು ನಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಕೂಡ ಹೇಳ್ಕೊಟ್ರು. ತುಂಬಾ ಚೆನ್ನಾಗಿತ್ತು. ಪೈಸಾ ವಸೂಲು ಅಂತಾರಲ್ಲ, ಪೈಸಾ ಕೊಡ್ದಿರಾನೆ ಇದು ಪಕ್ಕಾ ವಸೂಲು ಅಂತ ನನ್ನ ಒಂದು ಫೀಲಿಂಗು ಈ ಒಂದು ಕ್ಲಾಸಸ್ ಅಟೆಂಡ್ ಮಾಡಿದ್ಮೇಲೆ. ತುಂಬಾ ಖುಷಿ ಆಯಿತು. ಆ್ಯಂಡ್ ಆಲ್ಸೋ ಸಾಯಿ ಮೋಟರ್ಸ್ ಎಮ್ ಡಿ ಅವ್ರನ್ನ ಕೂಡ ಥ್ಯಾಂಕ್ ಮಾಡಬೇಕು. ಎಷ್ಟು ಹಂಬಲಾಗಿ ಮಾತಾಡಿದ್ರು ಅಂದರೆ ಒಂದು ಕಂಪ್ನಿ ಎಮ್ ಡಿ ಅಂತ ಅನಿಸೋದೇ ಇಲ್ಲ. ಫ್ರೆಂಡ್ಲಿಯಾಗಿ ಅವ್ರು ನಮ್ಮ ಇನ್ಪುಟ್ಸ್ನೆಲ್ಲ ತೊಗೊಂಡು ಅವರೊಂದು ಅನಿಸಿಕೆಗಳನ್ನೆಲ್ಲ ಶೇರ್ ಮಾಡ್ಕೋತಾ ತುಂಬಾ ಜಾಲಿಯಾಗಿ ಲಂಚ್ ನಮ್ಮ ಜೊತೆ ಮಾಡಿದ್ರು. ಆ್ಯಂಡ್ ಆಲ್ಸೋ ಯಾರ್ಯಾರು ಹೇಳ್ಕೊಟ್ರು ಟ್ರೈನರ್ಸ್, ಯಾರು ಆ್ಯಕ್ಚುಲಿ ಅವರು ಹೇಳಬಾರ್ದು, ತುಂಬಾ ಕ್ವಾಲಿಫೈಡ್ ಟ್ರೈನರ್ಸ್ ಅವರೆಲ್ಲ. ಆ್ಯಂಡ್ ಖುಷಿ ಆಯಿತು ನನಗೆ ಇಲ್ಲಿ ಬಂದಿದ್ದು. ಪ್ರಾಬಬ್ಲಿ ಇದಕ್ಕಿಂತ ನೆಕ್ಸ್ಟ್ ಅಡ್ವಾನ್ಸ್ ಮಾಡ್ತೀನಿ ಅಂದರೂ ಕೂಡ ನಾನು ಖಂಡಿತ ಪಾರ್ಟಿಸಿಪೇಟ್ ಮಾಡ್ತೀನಿ. ನನಗೆ ಇದು ಈವೆಂಟ್ನ ಅಟೆಂಡ್ ಮಾಡೋ ಮೇನ್ ಕಾರಣ ಏನಂದರೆ, ಶೋರೂಮ್ಗೆ ಹೋಗ್ತಾ ಇರ್ತೀನಲ್ವಾ, ಶೋರೂಮ್ಗೆ ಹೋಗ್ತಾ ಇರಬೇಕಾದ್ರೆ ಸರ್ವಿಸ್ ಮಾಡ್ತಾ ಇರ್ತಾರೆ, ನಾನು ಅವಾಗ ಕೇಳ್ತಾ ಇರ್ತೀನಿ ಇದು ಹೆಂಗೆ ಮಾಡೋದು ಅದು ಹೆಂಗೆ ಮಾಡೋದು ಅಂತೆಲ್ಲ. ಸೊ ಅವ್ನು ಕ್ಯೂರಿಯಾಸಿಟಿ ಇತ್ತು. ಬಟ್ ಅವಾಗ ಹೇಳ್ಕೊಡೋಕ್ಕಾಗಲ್ಲ ಅವರು ಕೂಡ, ಯಾಕಂದರೆ ಕೆಲಸ ಮಾಡ್ತಾ ಇರ್ತಾರೆ ಆ್ಯಂಡ್ ಅವ್ರದ್ದು ವರ್ಕಿಂಗ್ ಅವರ್ ಅಲ್ವಾ, ಹೇಳ್ಕೊಡೋಕ್ಕೂ ಆಗಲ್ಲ. ಸೊ ಈ ಒಂದು ಚಾನ್ಸ್ ಸಿಕ್ಕಿದಾಗ ನಾನಂತೂ ಉಪಯೋಗಿಸ್ಕೊಂಡೆ. ಇಲ್ಲಿ ನಾನು ಏನೇನು ಕಲ್ತಿದ್ದೀನಿ ಅದನ್ನು ಒಂದು ವೀಡಿಯೋ ಮಾಡಿ ನಿಮಗೆ ತಿಳಿಸೋದಕ್ಕೆ ನಾನು ಪ್ರಯತ್ನ ಬೀಳ್ತೀನಿ. ಬಟ್ ಏನೇ ಇರಲಿ, ಈ ಥರ ಸೆಷನ್ಸ್ ನಿಮಗೆ ಆಪರ್ಚುನಿಟಿ ಸಿಕ್ಕಾಗ ನೀವೇ ಬಂದು ಪ್ರಾಕ್ಟಿಕಲಿ ಆ ಟೂಲ್ಸ್ನೆಲ್ಲ ಇಟ್ಕೊಂಡು ಮಾಡೋದು ಮಜಾ ಇರುತ್ತೆ. ಆ್ಯಂಡ್ ಆಲ್ಸೋ ಫುಲ್ ನಾಲೆಜ್ ಸಿಗುತ್ತೆ ನಿಮಗೆ ವೀಡಿಯೋ ನೋಡೋಕ್ಕಿಂತ. ಈ ಒಂದು ವೀಡಿಯೋ ಮಾಡೋಕ್ಕೂ ಟ್ರೈ ಮಾಡ್ತೀನಿ. ಸೊ ಆ ವಿಡಿಯೋನ ಕೂಡ ದಯವಿಟ್ಟು ನೋಡಿ. ಈಗ ಮನೆಗೆ ಹೋಗ್ತಾಯಿದ್ದೀನಿ. ಇವಾಗ 5 ಕಾಲ ಆಯಿತು. ಮನೆಗೆ ಹೋಗೋಷ್ಟರಲ್ಲಿ ಒಂದು 7 ಗಂಟೆ ಆಗೋಗುತ್ತೆ. ಅಲ್ಲಿಗೆ ನನ್ನ ಶನಿವಾರ ಮುಕ್ತಾಯ. ಆ್ಯಕ್ಟಿವಾದಲ್ಲಿ ಬಂದಿದ್ದೀನಿ. ನನ್ನ ಗಾಡಿ ಸ್ವಲ್ಪ ಇಶ್ಯೂ ಆಗಿದೆ, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ ಪ್ರಾಬಬ್ಲಿ. ಏನು ಅಂತ ಗೊತ್ತಾಗುತ್ತೆ ನಿಮಗೆ, ಏನು ಇಶ್ಯೂ ಏನಾಯಿತು ಅಂತೆಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ. ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ದಯವಿಟ್ಟು ಯಾರ್ಯಾರು ನಾರ್ತ್ ಕರ್ನಾಟಕ ವೀಡಿಯೋಸ್ನ ನೋಡಿಲ್ವೋ ದಯವಿಟ್ಟು ನೋಡಿ. ಈಗ ಪ್ರೆಸೆಂಟ್ಲಿ ನಾರ್ತ್ ಕರ್ನಾಟಕ ರೈಡ್ ವ್ಲಾಗ್ಸ್ ಬರ್ತಾ ಇದೆ. ಬೀದರಿಂದ ಬೆಂಗಳೂರು ಗಂಟ ಒಂದು ಕವರ್ ಮಾಡಿದ್ದೀನಿ. ಆದಷ್ಟು ನೋಡಿ, ಸ್ವಲ್ಪ ಸಪೋರ್ಟ್ ಮಾಡಿ, ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿ. ಬಾಯ್.